ನಮ್ಮ ಕನ್ನಡ ಚಿತ್ರರಂಗ ಕೆಲವೊಂದಷ್ಟು ವರ್ಷಗಳ ಹಿಂದೆ ಹೋದ್ರೆ ಒಂದ್ ರೀತಿಲಿ ಬೆಳವಣಿಗೆಯನ್ನ ಪ್ರಾರಂಭ ಮಾಡಿತ್ತು ಅಂತ ಭಾವಿಸಿದ್ವಿ. ಆದ್ರೆ ಯಾಕೋ ಅದು ಸಫಲವಾಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಕೆಲವೊಂದು ವಿಚಾರಗಳನ್ನ ಒಬ್ಬ ಪ್ರಾಮಾಣಿಕ ಕನ್ನಡ ಸಿನಿಮಾ ಅಭಿಮಾನಿಯಾಗಿ ನೋಡಿದಾಗ ಅದ್ರ ಬಗ್ಗೆ ಮಾತಾಡ್ಲೇಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ ಇಂಡಸ್ಟ್ರಿ ಅಲ್ವಾ, ನಾವೇ ಬೆಳೆಸ್ಬೇಕಾಗಿರೋದು ಹಾಗೂ ತಪ್ಪಾದಾಗ ನಾವೇ ಹೇಳ್ಬೇಕಾಗಿರೋದು. ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಕೆಲವೊಂದು ತಪ್ಪು ಕೆಲಸಗಳು ನಡೀತಾ ಇದೆ ಅಥವಾ ಇಂಡಸ್ಟ್ರಿನ ತಪ್ಪಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ತಪ್ಪುಗಳು ಯಾವ ರೀತಿ ಹೋದ್ರೆ ಸರಿ ಹೋಗ್ಬೋದು ಅಂತ ನಮ್ಮ ಮನಸ್ಸಿಗೆ ತೋಚಿದಂತಹ ವಿಚಾರಗಳನ್ನ ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತಿದ್ದೀನಿ. ತಡ ಮಾಡೋದ್ ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಮಾತನಾಡೋದಾದ್ರೆ, ಇದುವರೆಗೆ ಈ ವರ್ಷದ ವಿಚಾರವನ್ನ ಲೆಕ್ಕಾಚಾರಕ್ಕೆ ತಗೊಳ್ಳೋದಾದ್ರೆ 2024ರ ಏಪ್ರಿಲ್ ತಿಂಗಳಲ್ಲಿ ನಾವಿದೀವಿ. ಅದಾಗ್ಲೇ 80ಕ್ಕೂ ಹೆಚ್ಚಿನ ಕನ್ನಡ ಸಿನಿಮಾಗಳು ಬಿಡುಗಡೆ ಆಗಿದೆ. ನಮ್ಮ ಕನ್ನಡದ ಪ್ರೇಕ್ಷಕರ ಬಳಿ ಹೋಗಿ ಈ ವರ್ಷ ಬಿಡುಗಡೆ ಆಗಿರುವಂತಹ ಸಿನಿಮಾಗಳ ಹೆಸರು ಹೇಳಿ ಅಂದ್ರೆ 5ಕ್ಕಿಂತ ಹೆಚ್ಚಿನ ಸಿನಿಮಾಗಳ ಹೆಸರು ಅವ್ರ ಬಾಯಲ್ಲಿ ಬರೋದ್ ಅನುಮಾನ ಅನ್ಸುತ್ತೆ. ಯಾಕಂದ್ರೆ ಬಿಡುಗಡೆ ಆಗಿರೋದು ಪೂರ್ತಿಯಾಗಿ ಹೊಸಬ್ರ ಸಿನಿಮಾನೇ. ಅವುಗಳಲ್ಲಿ ಬ್ಲಿಂಕ್ ನಂತಹ ಕೆಲವೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾತ್ರ ಸ್ವಲ್ಪ ಮಟ್ಟಿಗೆ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲೋದಕ್ಕೆ ಯಶಸ್ವಿಯಾಯಿತು. ಅದು ಕೂಡ ಅರ್ಹತೆಗಿರುವಂತಹ ಗೆಲುವನ್ನ ಅವುಗಳು ಕೂಡ ಪಡ್ಕೊಂಡಿಲ್ಲ ಅನ್ನೋದು ಬೇಸರ ಪಡ್ಕೊಳ್ಳುವಂತಹ ವಿಚಾರ. ಇದೇ ಸಿನಿಮಾ ಮಲಯಾಳಂ ಅಥವಾ ಬೇರೆ ಭಾಷೆಗಳಲ್ಲಿ ಬಿಡುಗಡೆ ಆಗಿದ್ರೆ ನಿಜಕ್ಕೂ ಈ ಸಿನಿಮಾಗಳು ಈಗ ಕನ್ನಡದಲ್ಲಿ ಪಡ್ಕೊಳ್ತಿರುವಂತಹ ಜನಪ್ರಿಯತೆ ಹಾಗೂ ಕಲೆಕ್ಷನ್ಗಿಂತ ದುಪ್ಪಟ್ಟು ಯಶಸ್ಸನ್ನ ಬೇರೆ ಭಾಷೆಗಳಲ್ಲಿ ಪಡ್ಕೊಳ್ತಾ ಇದ್ವು. ಅದು ಕೂಡ ಆ ಭಾಷೆಯಲ್ಲೇ ಕರ್ನಾಟಕದಲ್ಲಿ ಬಿಡುಗಡೆ ಆಗಿ ಗೆಲ್ತಾ ಇದ್ವು. ಹೀಗಾಗಿ ಒಳ್ಳೆ ಸಿನಿಮಾಗಳು ಬಂದಾಗ ಅದನ್ನ ಗುರ್ತಿಸಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ರೆ ಖಂಡಿತವಾಗಿ ನಮ್ಮ ಕನ್ನಡ ಚಿತ್ರರಂಗ ಹೊಸಬರಿಂದಾನೇ ಇನ್ನಷ್ಟು ಮೇಲಕ್ಕೆ ಬೆಳೆಯುತ್ತೆ. ಕೇವಲ ಚಿತ್ರರಂಗ ಮಾತ್ರ ತಪ್ಪು ಮಾಡ್ತಾ ಇರೋದಲ್ಲ, ನಾವು ಪ್ರೇಕ್ಷಕರಾಗಿ ಕೂಡ ತಪ್ಪುಗಳನ್ನ ಮಾಡ್ತಾ ಇದೀವಿ ಅನ್ನೋದನ್ನ ಒಪ್ಕೊಳ್ಳಬೇಕು. ಸ್ಟಾರ್ ನಟರ ಸಿನಿಮಾಗಳನ್ನ ನೋಡೋದಕ್ಕೆ ಅಂತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಾಗೂ ಹೊರಗಿನ ಭಾಷೆಗಳಲ್ಲಿ ಕೂಡ ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಇದೆ. ಆದ್ರೆ ಈ ರೀತಿ ಹೊಸಬರ ಸಿನಿಮಾಗಳು ಬಂದಾಗ ಅವುಗಳು ಚೆನ್ನಾಗಿದ್ರೆ ಪ್ರೋತ್ಸಾಹ ಮಾಡಿ ಟಿಕೆಟ್ ತಗೊಂಡು ಸಿನಿಮಾ ನೋಡೋ ಮೂಲಕ ಗೆಲ್ಸಿದ್ರೆ ಅವರು ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಬಹುದು. ಅದೇ ನಿಟ್ಟಿನಲ್ಲಿ ಶಾಕಾಹಾರಿ, ಕೆರೆಬೇಟೆ ಮತ್ತು ಇನ್ನಿತರ ಸಿನಿಮಾಗಳಿಗೆ ಡಿಸರ್ವಿಂಗ್ ಸಕ್ಸಸ್ ಸಿಗ್ಲಿಲ್ಲ. ಎರಡನೇದಾಗಿ ಕನ್ನಡ ಚಿತ್ರರಂಗ ಅಥವಾ ಕರ್ನಾಟಕದ ಸಿನಿಮಾ ಥಿಯೇಟರ್ಗಳಲ್ಲಿ ಆಗ್ತಿರುವಂತಹ ದೊಡ್ಡ ಲಾಸ್ ಅಂದ್ರೆ ಬೇರೆ ಇಂಡಸ್ಟ್ರಿಯ ಹೊಸ ನಟರ ಸಿನಿಮಾಗಳು ಕೂಡ ನಮ್ಮ ಕನ್ನಡದ ಸಿನಿಮಾಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡ್ತಾ ಇವೆ. ಇದು ಒಂದು ಸೀರಿಯಸ್ ಥ್ರೆಟ್ ಕೂಡ ಹೌದು. ಯಾಕಂದ್ರೆ ನಮ್ಮ ಕನ್ನಡದ ಸ್ಟಾರ್ ನಟರ ಸಿನಿಮಾಗಳು ಬಿಡುಗಡೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಕನ್ನಡದ ಪ್ರೇಕ್ಷಕರು ಬೇರೆ ಸಿನಿಮಾಗಳನ್ನ ನೋಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಕನ್ನಡದ ಹೊಸಬರ ಸಿನಿಮಾಗಳನ್ನ ನೋಡುವ ಬದಲು ಬೇರೆ ಭಾಷೆ ಸಿನಿಮಾಗಳನ್ನ ನೋಡಿ ಆ ಸಿನಿಮಾಗಳು ಕರ್ನಾಟಕದಲ್ಲಿ ಹೆಚ್ಚಿನ ಕಲೆಕ್ಷನ್ ಮಾಡೋ ಹಾಗೆ ನಾವು ಮಾಡ್ತಿದ್ವಿ. ನೋಡಬಾರ್ದು ಅಂತಲ್ಲ, ಒಳ್ಳೆ ಸಿನಿಮಾಗಳು ಬಂದಾಗ ನೋಡ್ಬೇಕು. ಅದು ಬೇರೆ ಭಾಷೆಯಲ್ಲಾದ್ರೆ ಓಕೆ, ನಮ್ಮ ಭಾಷೆಯಲ್ಲಾದ್ರೆ ಬೇಡ ಅನ್ನೋದು ಮಾತ್ರ ಬೇಡ ಅಂತ. ಖಂಡಿತವಾಗಿ ಇದರಲ್ಲಿ ಮೊದಲನೇ ತಪ್ಪು ಕಂಡುಬರೋದು ನಮ್ಮ ಕನ್ನಡದ ಸ್ಟಾರ್ ನಟರ ಸಿನಿಮಾಗಳು ಬಿಡುಗಡೆ ಆಗ್ತಿಲ್ಲ ಅನ್ನೋದು. ಅವರ ಸಿನಿಮಾಗಳ ಅನುಪಸ್ಥಿತಿಯಲ್ಲಿ ಕನಿಷ್ಠ ಪಕ್ಷ ಕನ್ನಡದ ಬೇರೆ ನಟರ ಸಿನಿಮಾಗಳಾದ್ರೂ ಗೆಲ್ಲಬೇಕು. ಆದ್ರೆ ಇಲ್ಲಿ ಉಲ್ಟಾ ನಡೀತಾ ಇದೆ. ಕನ್ನಡದಲ್ಲಿ ಬಿಡುಗಡೆ ಆಗಿರುವಂತಹ ಬೇರೆ ಸಿನಿಮಾಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇರೋದು ಒಂದು ಲೆಕ್ಕದಲ್ಲಿ ಬೇರೆಯವರು ಬಂದು ನಮ್ಮ ಮನೇಲಿ ಲೂಟಿ ಮಾಡ್ಕೊಂಡು ಹೋಗ್ತಾ ಇದಾರೆ ಅನ್ನೋ ಫೀಲಿಂಗ್ ಕೊಡುತ್ತೆ. ಬೇರೆ ಭಾಷೆಯ ಸಿನಿಮಾಗಳು ಯಾವತ್ತೂ ಕೂಡ ನಮ್ಮ ಮನೆಗೆ ಅತಿಥಿಯ ರೀತಿಯಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗೋದೇ ಗೌರವ. ಇರೋದನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗೋ ಹಾಗೆ ನಾವು ಮಾಡಿರೋದು ನಮ್ಮ ತಪ್ಪು ಅಂತ ಅನ್ಸುತ್ತೆ. ಅದನ್ನ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡಿದೀವಿ ವಿನಃ ಯಾವುದೇ ರೀತಿಯ ಪರಿಹಾರವನ್ನ ಹುಡುಕುವಂತಹ ಪ್ರಯತ್ನ ನಾವು ಮಾಡಿಲ್ಲ. ಇನ್ನು ಎಲ್ಲಿ ನೋಡಿದ್ರು ಕೂಡ ಮಲಯಾಳಂ ಸಿನಿಮಾಗಳು ಸೂಪರ್ ಹಿಟ್ ಆಗ್ತವೆ ಹಾಗೂ ಮಲಯಾಳಂ ಸಿನಿಮಾಗಳು ಚೆನ್ನಾಗಿ ಮೂಡ್ ಬರ್ತವೆ ಅಂತ ಕೇಳ್ತಾನೆ ಇರ್ತೀವಿ. ಅದು ನಿಜ ಕೂಡ ಹೌದು. ನಾವು ಕನ್ನಡಿಗರಲ್ವಾ, ವಿಶಾಲ ಹೃದಯದವರು ಅಂತ ಅವರ ಸಿನಿಮಾಗಳನ್ನ ಪ್ರಶಂಸೆ ಮಾಡುವಂತಹ ಕೆಲಸವನ್ನ ಮಾಡ್ತಿದೀವಿ ಹೊರತು ಅವರ ಸಿನಿಮಾಗಳನ್ನ ಪ್ರಶಂಸೆ ಮಾಡುವಂತಹ ಕೆಲಸ ಮಾಡ್ತಾ ಇದೀವಿ. ಇದು ಸಂಪೂರ್ಣವಾಗಿ ತಪ್ಪು ಅಂತ ಹೇಳಲ್ಲ ಅಥವಾ ಸರಿ ಅಂತಾನು ಹೇಳಲ್ಲ. ಆದ್ರೆ ನಾವಿಲ್ಲಿ ನೋಡ್ಬೇಕಾಗಿರುವಂತಹ ವಿಚಾರ ಅಂದ್ರೆ ಕನ್ನಡದ ಸಿನಿಮಾಗಳ ಅನುಪಸ್ಥಿತಿಯಲ್ಲಿ ಕೇವಲ ಕನ್ನಡ ಸಿನಿಮಾಗಳನ್ನೇ ನೋಡ್ತಾ ಇದ್ದಂತಹ ಪ್ರೇಕ್ಷಕರ ವರ್ಗ ನಿಧಾನಕ್ಕೆ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಲಾಯಲ್ ಕನ್ನಡ ಆಡಿಯನ್ಸ್ ಇದೇ ರೀತಿ ಬೇರೆ ಭಾಷೆಯ ಸಿನಿಮಾಗಳು ಚೆನ್ನಾಗಿದೆ ಅಂತ ಅಲ್ಲಿ ಹೋಗ್ಬಿಟ್ರೆ ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾಗಳು ಖಾಲಿ ಥಿಯೇಟರ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಒಬ್ಬ ಪ್ರೇಕ್ಷಕನ ಆಸಕ್ತಿ ಅನ್ನೋದು ಬೇರೆ ಭಾಷೆ ಸಿನಿಮಾಗಳ ಮೇಲೆ ಹೋಗೋದಕ್ಕೆ ಪ್ರಾರಂಭ ಆಯ್ತು ಅಂದ್ರೆ ಒಂದು ಮಿನಿಮಮ್ ಗ್ಯಾರಂಟಿ ಅಂತ ಅನ್ಕೊಂಡಿದ್ದ ಕನ್ನಡ ಪ್ರೇಕ್ಷಕರು ಕೂಡ ಕನ್ನಡ ಸಿನಿಮಾಗಳನ್ನ ನೋಡೋದನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇರೋದು ಇನ್ನಷ್ಟು ನಷ್ಟವನ್ನ ತಂದ್ಕೊಡುತ್ತೆ. ಜಾಗತಿಕ ಮಟ್ಟದಲ್ಲಿ ಬೆಳಿಬೇಕು ಅನ್ನುವಂತಹ ಕನ್ನಡ ಚಿತ್ರರಂಗದ ಫಿಲ್ಮ್ ಮೇಕರ್ಗಳ ಹಾದಿಗೆ ಇದು ಮುಳ್ಳುದಾರಿ ಆಗ್ಬಾರ್ದು. ಆಬ್ವಿಯಸ್ಲಿ ಇದಕ್ಕೆ ಪ್ರಮುಖವಾಗಿ ನಮ್ಮ ಕನ್ನಡದ ಸಿನಿಮಾಗಳ ಕ್ವಾಲಿಟಿ ಆ ರೇಂಜ್ ಅಲ್ಲಿ ಇರಬೇಕು ಹಾಗೂ ಅವುಗಳನ್ನ ಪ್ರೇಕ್ಷಕರಿಗೆ ತಲುಪಿಸುವಂತಹ ಕೆಲಸವನ್ನ ಕನ್ನಡ ಫಿಲ್ಮ್ ಮೇಕರ್ಗಳು ಕೂಡ ಮಾಡಬೇಕು. ವಾರಕ್ಕೆ 10ರಿಂದ 15 ಸಿನಿಮಾಗಳು ಬಿಡುಗಡೆ ಮಾಡಿಕೊಂಡು ಬೇರೆ ಭಾಷೆಗಳ ಸಿನಿಮಾಗಳ ಜೊತೆಗೆ ಕೂಡ ಪೈಪೋಟಿ ಕಟ್ಕೊಂಡು ನಂತರ ಮೂಲೆಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದಲ್ವಾ. ಇನ್ನು ಈಗ ಮಾತಾಡೋದು ಕೊಟ್ಟಿರೋದು ನಾವು ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಸಮಸ್ಯೆ ಬಗ್ಗೆ. ಸಾಮಾನ್ಯವಾಗಿ ಬೇರೆ ಭಾಷೆಯ ಸಿನಿಮಾಗಳ ಜೊತೆಗೆ ಕ್ಲಾಶ್ ಮಾಡ್ಕೊಳ್ಳೋದಕ್ಕೆ ಕೂಡ ನಮ್ಮ ಕನ್ನಡ ಚಿತ್ರರಂಗದ ಸ್ಟಾರ್ ನಟರ ಸಿನಿಮಾಗಳು ಹಿಂದೇಟಾಗ್ತವೆ. ಅದನ್ನ ಬಿಡಿ,
ಹಬ್ಬದ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬೇರೆ ಭಾಷೆಯ ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ ಅಂದ್ರೆ ನಮ್ಮ ಕನ್ನಡದ ಸಿನಿಮಾಗಳು, ಅದರಲ್ಲೂ ಬಿಗ್ ಸ್ಟಾರ್ಗಳ ಸಿನಿಮಾಗಳು ಬಿಡುಗಡೆ ಆಗ್ತಿಲ್ಲ ಅಂತ. ಹಬ್ಬದ ಸಂದರ್ಭದಲ್ಲಿನೇ ಪ್ರತಿಯೊಂದು ಕುಟುಂಬಗಳು ಕೂಡ ಹಣವನ್ನ ಖರ್ಚು ಮಾಡೋದಕ್ಕೆ ರೆಡಿ ಆಗೋದು. ಒಂದು ಕುಟುಂಬ ಅಂತಂದ್ರೆ ಕನಿಷ್ಠ ಒಂದು ಮನೆಯಿಂದ 3ರಿಂದ 4 ಟಿಕೆಟ್‌ಗಳ ಸಂಪಾದಿಸಬಹುದು. ಅಂದ್ರೆ ಸಾಮಾನ್ಯ ದಿನಕ್ಕಿಂತ ಹೆಚ್ಚಾಗಿ ಹಣವನ್ನ ಕಲೆಕ್ಷನ್ ಮಾಡಬಹುದು. ಆ ಸಂದರ್ಭದಲ್ಲಿನೇ ಧೈರ್ಯ ತಗೊಂಡು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಒಬ್ಬ ಕನ್ನಡದ ಕಟ್ಟ ಅಭಿಮಾನಿಯಾಗಿ ನಾವು ಕೂಡ ಮನ್ಸಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಸಾಮರ್ಥ್ಯದ ಬಗ್ಗೆ ಅನುಮಾನ ಪಟ್ಕೊಳ್ಳಂಗ್ ಆಗ್ಬಿಡಲ್ವಾ? ಮೊದಲು ನಮ್ಮ ಕನ್ನಡ ಚಿತ್ರರಂಗದ ಸೋ ಕಾಲ್ಡ್ ಸ್ಟಾರ್‌ಗಳು ಹಬ್ಬದ ಸಂದರ್ಭದಲ್ಲಿ ಬೇರೆ ಭಾಷೆಗಳ ಸಿನಿಮಾಗಳಿಗೆ ಹೆದರ್ಕೊಳ್ದೆ ಗಟ್ಟಿತನದಿಂದ ತಮ್ಮ ಸಿನಿಮಾಗಳನ್ನ ಬಿಡುಗಡೆ ಮಾಡಬೇಕು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದು ಸಾಬೀತುಪಡಿಸಬೇಕು. ಇನ್ನು ಮುಂದಿನ ವಿಚಾರಕ್ಕೆ ಬರೋದಾದ್ರೆ ಈ ಪ್ಯಾನ್ ಇಂಡಿಯಾ ಬಿಡುಗಡೆ ಅನ್ನುವಂತಹ ಕಾನ್ಸೆಪ್ಟ್. ಕೆಜಿಎಫ್ ಸೀರೀಸ್ ಸಿನಿಮಾ ಈ ಕಾನ್ಸೆಪ್ಟ್ ಅನ್ನ ಕನ್ನಡ ಚಿತ್ರರಂಗಕ್ಕೆ ಸರಿಯಾದ ರೀತಿಯಲ್ಲೇ ಪರಿಚಯ ಮಾಡಿಕೊಟ್ಟಂತಹ ಸಿನಿಮಾ. ಬೇರೆ ಭಾಷೆಗಳಲ್ಲಿ ನಮ್ಮ ಭಾಷೆಯ ಸಿನಿಮಾವನ್ನ ಬಿಡುಗಡೆ ಮಾಡೋದನ್ನ ಯಾವ ರೀತಿಯಲ್ಲಿ ಜಾರಿಗೆ ತರಬೇಕು ಅನ್ನೋದನ್ನ ಸರಿಯಾಗಿ ಹೇಳ್ಕೊಟ್ಟಂತಹ ಸಿನಿಮಾ ಅನ್ಬೋದು. ಈ ರೀತಿ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಕೂಡ ಹೆಚ್ಚಾಗಿ ಕಲೆಕ್ಷನ್ ಹಾಗೂ ಪ್ರೇಕ್ಷಕರ ಮೆಚ್ಚುಗೆಗೆ ಒಳಗಾಗೋದ್ರಿಂದಾಗಿ ನಮ್ಮ ಭಾಷೆಯ ಮಾರ್ಕೆಟ್ ವ್ಯಾಲ್ಯೂ ಬೇರೆ ಭಾಷೆಗಳಲ್ಲಿ ಕೂಡ ಹೆಚ್ಚಾಗುತ್ತೆ. ಹಾಗೂ ಇದು ಮುಂದೆ ಬಿಡುಗಡೆ ಆಗುವಂತಹ ಕನ್ನಡ ಸಿನಿಮಾಗಳಿಗೆ ಒಳ್ಳೆಯ ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಕಾರಣವಾಗುತ್ತೆ. OTT ಡೀಲಿಂಗ್ ವಿಚಾರದಲ್ಲಿ ಕೂಡ ನಮ್ಮ ಕನ್ನಡ ಸಿನಿಮಾಗಳು ಬಹುಭಾಷೆಗಳಲ್ಲಿ ಬಿಡುಗಡೆಯಾಗಿ ಬೇರೆ ರಾಜ್ಯಗಳಲ್ಲಿ ಕೂಡ ಒಳ್ಳೆಯ ಕಲೆಕ್ಷನ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಒಳ್ಳೆಯ ರೀತಿಯ ಕಲೆಕ್ಷನ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದ್ರೆ ಮಾತ್ರ OTT ಡಿಜಿಟಲ್ ರೈಟ್ಸ್ ಗಳಂತಹ ವಿಚಾರದಲ್ಲಿ ಉತ್ತಮ ವ್ಯವಹಾರವನ್ನ ಮಾಡಬಹುದಾದಂತಹ ಇಂಪ್ಯಾಕ್ಟ್ ಅನ್ನ ಸೃಷ್ಟಿ ಮಾಡಬಹುದು. ಕೆಲವರು ಹಣ ಇದೆ ಅಂತ ಕಂಟೆಂಟ್ ಇಲ್ಲದೆ ಇದ್ರೂ ಕೂಡ 5 ಭಾಷೆಗಳಲ್ಲಿ ಸಿನಿಮಾವನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಆ ಸಿನಿಮಾ ಸರಿಯಾಗಿ ಓಡದೇ ಇದ್ರೆ ಅವ್ರಿಗೆ ಕೇವಲ ಅವರ ಹಣ ಮಾತ್ರ ನಷ್ಟ ಆಗುತ್ತೆ. ಆದ್ರೆ ಅದೊಂದು ಕನ್ನಡ ಸಿನಿಮಾ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ರಿಸಲ್ಟ್ ನೋಡಿ ಬೇರೆ ಕನ್ನಡ ಸಿನಿಮಾಗಳಿಗೂ ಕೂಡ ಉತ್ತಮ ಬೆಲೆ ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಡುತ್ತೆ. ಆಮೇಲೆ ಬೇರೆ ಭಾಷೆಗಳ ಕ್ವಾಲಿಟಿ ಮತ್ತು ಗುಣಮಟ್ಟದ ಮುಂದೆ ಕನ್ನಡ ಸಿನಿಮಾಗಳನ್ನ ತುಂಬಾ ಕೆಳಮಟ್ಟದಲ್ಲಿ ನೋಡ್ತಾರೆ ಮತ್ತು ಮಾತಾಡ್ತಾರೆ. ಅದು ಪ್ರೇಕ್ಷಕರಾಗಿ ನಮಗೆ ತುಂಬಾನೇ ಹಿಂಸೆ ಆಗುತ್ತೆ. ಈಗಾಗಲೇ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಮ್ ಕಣ್ಮುಂದೆ ಇದೆ. ಕೊನೆಯದಾಗಿ ಹಾಗೂ ಪ್ರಮುಖವಾಗಿ ಮತ್ತೊಂದು ಸಮಸ್ಯೆ ಏನು ಅಂದ್ರೆ ಬೇರೆ ಭಾಷೆ ಸಿನಿಮಾಗಳ ಕಲೆಕ್ಷನ್ ವಿಚಾರದಲ್ಲಿ ಅಧಿಕೃತ ನಂಬರ್ಗಳನ್ನ ನೀಡುವಂತಹ ಒಂದಕ್ಕಿಂತ ಹೆಚ್ಚಿನ ಕ್ರೆಡಿಬಲ್ ಸೋರ್ಸ್ಗಳು ಹಾಗೂ ಸರ್ಟಿಫೈಡ್ ಕ್ರಿಟಿಕ್ಸ್ಗಳು ಕೂಡ ಇದ್ದಾರೆ. ಹೀಗಾಗಿ ಬೇರೆ ಭಾಷೆಯ ಸಿನಿಮಾಗಳು ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದಾವೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊಂದಲ ಕೂಡ ಇರೋದಿಲ್ಲ, ಅನುಮಾನ ಕೂಡ ಇರೋದಿಲ್ಲ. ಆದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಟ್ರೆಂಡ್ ಸೃಷ್ಟಿ ಆಗ್ಬಿಟ್ಟಿದೆ. ಅದೇನಂದ್ರೆ ಸಿನಿಮಾ ತಂಡ ಸಿನಿಮಾ ಬಿಡುಗಡೆ ಆದ್ಮೇಲೆ ಮಾಡುವಂತ ಕಲೆಕ್ಷನ್ ಅನ್ನ ಫೇಕ್ ಪೋಸ್ಟರ್ ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಹರಬಿಡೋದು. ಇದು ನೋಡೋದಕ್ಕೆ ಕೂಡ ಸತ್ಯಕ್ಕೆ ದೂರವಾಗಿರುವಂತಹ ನಂಬರ್ಗಳು ಅನ್ನೋದು ಮೊದಲ ನೋಟದಲ್ಲೇ ತಿಳಿದ್ಬಿಡುತ್ತೆ. ಇದಕ್ಕಾಗಿನೇ ಬೇರೆ ಇಂಡಸ್ಟ್ರಿಯ ಪ್ರೇಕ್ಷಕರು ಕೂಡ ಈ ವಿಚಾರದ ಬಗ್ಗೆ ಕನ್ನಡ ಚಿತ್ರರಂಗವನ್ನ ಟೀಕೆ ಮಾಡ್ತಾರೆ. ಇವತ್ತಿಗೂ ಕೂಡ ನಾವು ಗೂಗಲ್ ನೋಡಿನೇ ಯಾವ ಸಿನಿಮಾ ಎಷ್ಟು ಕಲೆಕ್ಟ್ ಮಾಡಿದೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಹೀಗಾಗಿ ಈ ವಿಚಾರದ ಬಗ್ಗೆ ಒಂದು ಸರ್ಟಿಫೈಡ್ ಸೋರ್ಸ್ ಇದ್ರೆ ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ಸಿನಿಮಾದ ಗೆಲುವನ್ನ ನಂಬರ್ಗಳಿಂದನೇ ಅಳಿತಾರೆ. ನಮ್ಮ ನಿರ್ಮಾಪಕರು ಕೂಡ ಈ ವಿಚಾರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನ ವಹಿಸಬೇಕು. ಇವಿಷ್ಟು ವಿಚಾರಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸದ್ಯದ ಮಟ್ಟಿಗೆ ಸರಿಯಾಗಬೇಕು ಅಂತ ನನ್ಗನ್ಸ್ತಾ ಇರೋದು. ನಾಳೆ ಮಾಡೋದನ್ನ ಇವತ್ತೇ ಮಾಡು, ಇವತ್ತು ಮಾಡೋದನ್ನ ಈಗ್ಲೇ ಮಾಡು ಅನ್ನುವಂತಹ ಮಾತಿನಂತೆ ಆದಷ್ಟು ಬೇಗ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕೋ ಪ್ರಯತ್ನ ಮಾಡಿದ್ರೆ ಟಾಪ್ ಅಲ್ಲಿ ಕೂತ್ಕೋಬೇಕು ಅನ್ನುವಂತಹ ಚಿತ್ರರಂಗದ ಕೆಲವರು ಹಿರಿಯರ ಮತ್ತೆ ನಮ್ಮಂತ ಕಿರಿಯರ ಆಸೆ ನೆರವೇರುತ್ತೆ. ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಕೂಡ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಒಳ್ಳೆ ಕಾರಣವನ್ನ ಚಿತ್ರರಂಗನೇ ನೀಡಬೇಕಾಗಿದೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.